ನಮಸ್ಕಾರ. ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲಿ ಹೇಗೆ ಟ್ರೇಡ್ ಮಾಡೋದು? ಯಾಕಂದರೆ ಮಾರ್ಕೆಟಲ್ಲಿ ಈ ಸ್ಟಾಕ್ಸ್ ಪ್ರೈಸ್ ನೋಡಿದ್ರೆ ಸಡನ್ನಾಗಿ ಅಪ್ ಆಗೋದು, ಡೌನ್ ಆಗೋದು, ಈ ಥರ ಎರಾಬಿರಿ ವೇರಿಯೇಷನ್ ಇರುತ್ತಲ್ಲ, ಹೇಗೆ ಟ್ರೇಡ್ ಮಾಡೋದು? ಇದೇ ಥರ ನಮ್ಮ ಸೋಷಲ್ ಮೀಡಿಯಾ ಮೆಂಬರ್ ಒಬ್ಬರು ಅಖಿಲ್ ಅಂತ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಏನಪ್ಪ ಅಂದರೆ, ಸರ್ ಪ್ಲೀಸ್ ಟೆಲ್ ಹೌ ಟು ಟ್ರೇಡ್ ಇನ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ ಇನ್ಫೋಸಿಸ್ TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಕ್ಕಪ್ಪ ಅಂದರೆ, ಮಾರ್ಕೆಟಲ್ಲಿ ಸಡನ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ಸ್. ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲೇ ಟ್ರೇಡ್ ಮಾಡಬೇಕು ಅಂತ ಬಂದಮೇಲೆ ಫಸ್ಟ್ ನಾವು ಜನರಲ್ ಆಗಿ ಟ್ರೇಡರ್ಸ್ ಎಲ್ಲ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಏನೆಲ್ಲ ಮಾಡ್ತಾರೆ, ಏನಕ್ಕೆ ಟ್ರೇಡರ್ಸ್ಗೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋ ಒಂದು ಈವೆಂಟ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡಿದ್ರೆ, ಫಸ್ಟ್ ಯಾರಾದರೂ ಇವಾಗ ಟ್ರೇಡರ್ಸ್ ಏನಾದರೂ ಪೊಸಿಷನ್ ಇಟ್ಕೊಂಡಿರ್ತಾರೆ ಆ ಸ್ಟಾಕಲ್ಲಿ, ಫ್ಯೂಚರ್ಸ್ ಅಥವಾ ಆಪ್ಷನ್ಸ್, ಸ್ವಲ್ಪ ಜನ ಇನ್ವೆಸ್ಟ್ ಮಾಡಿರ್ತಾರೆ ಈಕ್ವಿಟೀಸಲ್ಲಿ, ಪೊಸಿಷನ್ ಹೋಲ್ಡ್ ಮಾಡಿರ್ತಾರೆ. ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾದಮೇಲೆ ಪ್ರೈಸ್ ಏನಾದರೂ ಸಡನ್ನಾಗಿ ಅವ್ರ ಹತ್ರ ಇರೋಂಥ ಪೊಸಿಷನ್ಗೆ ಆಪೋಸಿಟ್ ಮೂಮೆಂಟ್ ಆಗಿಬಿಡತ್ತಾ ಅನ್ನೋ ಒಂದು ಭಯ ಅಲ್ವಾ. ಇನ್ನು ಸ್ವಲ್ಪ ಜನ ನೋಡೋಕ್ಕೆ ಹೋದರೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲೇ ಅದೇ ಇವರು ಅಖಿಲ್ ಅನ್ನೋರು ಹೇಳ್ದಂಗೆ ಸಡನ್ನಾಗಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗುತ್ತಲ್ಲ, ಈ ಸಡನ್ ಮೂಮೆಂಟಲ್ಲಿ ನಾವೇನಾದರೂ ಕರೆಕ್ಟ್ ಟ್ರೇಡ್ ತೊಗೊಂಬಿಟ್ರೆ ಕ್ವಿಕ್ ಪ್ರಾಫಿಟ್, ದೊಡ್ಡ ಪ್ರಾಫಿಟ್ ಮಾಡಿಬಿಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಸ್ವಲ್ಪ ಜನ ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂತ ಕೂತಿರೋರೆಲ್ಲ ಇಂಥ ಇದಕ್ಕೆ ಸ್ಪೆಸಿಫಿಕ್ ಆಗಿ ನೋಡ್ತಿರ್ತಾರೆ. ಯಾಕಂದರೆ ಮೂಮೆಂಟ್ ಆಗುತ್ತಲ್ಲ, ಸಡನ್ನಾಗಿ ಮಧ್ಯದಲ್ಲಿ ಒಂದು ಎಂಟ್ರಿ ಎಕ್ಸಿಟ್ ಮಾಡ್ಕೊಂಡು ಏನೋ ಒಂದು ಪ್ರಾಫಿಟ್ ಮಾಡಿಕೊಂಡು ಆಚೆ ಬಂದ್ಬಿಡೋಣ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಈ ಥರ ಸುಮಾರು ಥರದ್ದು ಪ್ಲ್ಯಾನಿಂಗ್ ಮಾಡ್ತಾರೆ ಟ್ರೇಡರ್ಸ್ ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋ ಈವೆಂಟ್ನ ಇಟ್ಕೊಂಡು. ಬಟ್ ಈ ಪ್ಲ್ಯಾನಿಂಗ್ ಮಾಡ್ತಾ ಇಲ್ಲಿ ಟ್ರೇಡ್ ಹೇಗೆ ಮಾಡೋಣ, ಅದಕ್ಕೇನು ಅವ್ರು ಪ್ರಿಪ್ರೇಷನ್ ಮಾಡ್ತಾರೆ, ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ನೋಡಿದ್ರೆ, ಮೋಸ್ಟ್ ಆಫ್ ದ ಟ್ರೇಡರ್ಸ್ ಮಾಡೋದೇ ರಿಸಲ್ಟ್ ಏನು ಬರೋ ಥರ ಇದೆ, ಆ ಪ್ರೈಸ್, ಆ ಸ್ಟಾಕ್ ಪ್ರೈಸ್ ಏನು ಆಗ್ತಿದೆ, ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ, ಇಂಥದ್ದನ್ನು ಫಸ್ಟ್ ಹೋಗಿ ಚೆಕ್ ಮಾಡ್ತಾರೆ, ಹೌದಲ್ವಾ. ಸೊ ಅದೇ ಥರ ಇವರು ಈ ಇನ್ಫೋಸಿಸ್ ಮತ್ತು TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಗ್ಗೆ ಕೇಳಿರೋದ್ರಿಂದ ಈ ಜಾನ್ವರಿ ಮಂತ್ 11th ಜಾನ್ವರಿಗೆ ಈ ಎರಡು ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಇರೋದು ಅಲ್ವಾ. ಸೊ ಆ 11th ಜಾನ್ವರಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಏನು ನಡೀತಿದೆ ಮಾರ್ಕೆಟಲ್ಲಿ, ಇದನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ನ್ಯೂಸ್, ಆ ಫೋರ್ಕ್ಯಾಸ್ಟ್ ಏನು ಬರ್ಬೋದು ರಿಸಲ್ಟ್ಸ್, ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂತ ಫಸ್ಟ್ ಹೋಗಿ ಚೆಕ್ ಮಾಡಿದ್ರೆ, ಈ ಥರ ನೋಡಿ ಫೋರ್ಕ್ಯಾಸ್ಟಲ್ಲಿ ಇನ್ಫೋಸಿಸ್ ಫೋರ್ಕ್ಯಾಸ್ಟ್ ಅಂತ ತೊಗೊಳ್ಳಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಅಷ್ಟು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಸತಿ, ಸ್ವಲ್ಪ ಡಿಕ್ಲೈನ್ ಇರ್ಬೋದು ಅರ್ನಿಂಗಲ್ಲಿ ಅಂತ ಒಂದು ಫೋರ್ಕ್ಯಾಸ್ಟ್ ಇದೆ. ಜೊತೇಲಿ ಸೀಸನಲ್ ಫ್ಯಾಕ್ಟರ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಾರ್ಮಲಿ ಇಯರ್ ಎಂಡ್ ಬರೋಂಥ ಸೀಸನ್, ಡಿಸೆಂಬರ್ ಈ ಥರ ಸೀಸನ್ನಲ್ಲಿ ಎಸ್ಪೆಷಲಿ IT ಸೆಕ್ಟರ್ ಸ್ಟಾಕ್ಸಲ್ಲಿ ಅಷ್ಟು ಪಾಸಿಟಿವಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಈ ಸತಿನೂ ಸೀಸ್ನಲ್ ಫ್ಯಾಕ್ಟರಿಂದ ಸ್ವಲ್ಪ ಡಿಕ್ಲೈನೇ ಇರ್ಬೋದು ಅನ್ನೋ ಒಂದು ಫೋರ್ಕ್ಯಾಸ್ಟ್. ಓಕೆ, ಅದೇ ಥರ TCSದು ನೋಡೋಣ. TCS ಫೋರ್ಕ್ಯಾಸ್ಟ್ ಅಂತ ನೋಡಿದ್ರೆ ಇದರಲ್ಲೂ ಅದೇ ಸೀಸ್ನಲ್ ಫ್ಯಾಕ್ಟರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಬಟ್ ಜೊತೇಲಿ ಇದೊಂದು ಥರ ಮಾಡರೇಟ್ ರಿಸಲ್ಟ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಆ ಥರ ಜೋರು ಪಾಸಿಟಿವ್ ಇಲ್ಲ ಅಥವಾ ಎಕ್ಸ್ಟ್ರೀಮ್ ನೆಗೆಟಿವು ಇಲ್ಲ, ಒಂಥರ ಮಾಡ್ರೇಟ್ ರಿಸಲ್ಟ್ ಅಲ್ವಾ. ಇವಾಗ ಈ ಫೋರ್ಕ್ಯಾಸ್ಟ್ ನೋಡಿದ ಮೇಲೆ ಆ್ಯಸ್ ಎ ಟ್ರೇಡರ್ ನಿಮಗೆ ಏನು ಅರ್ಥ ಆಯಿತು, ನೀವು ಏನು ಟ್ರೇಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ ಈ ಫೋರ್ಕ್ಯಾಸ್ಟ್, ಈ ಒಂದು ಇನ್ಫಾರ್ಮೇಷನ್ ನೋಡಿದ ಮೇಲೆ? ಫಸ್ಟ್ ಆಫ್ ಆಲ್ ಇನ್ಫೋಸಿಸ್ದು ಒಂದು ಡಿಕ್ಲೈನ್ ಆಗ್ಬೋದು ಅಂತಲೇ, ಓಕೆ ರಿಸಲ್ಟ್ ಸ್ವಲ್ಪ ನೆಗೆಟಿವ್ ಇರ್ಬೋದು, ಪ್ರೈಸ್ ಡೌನ್ ಬರ್ಬೋದು, ಸೆಲ್ಲಿಂಗ್ ಮಾಡೋದಕ್ಕೆ ರೆಡಿ ಇರೋಣ ಅನ್ನೋ ಒಂದು ಪ್ಲ್ಯಾನಿಂಗ್, ಕರೆಕ್ಟ್ ಅಲ್ವಾ. ಅದೇ ಥರ TCSದು ಸ್ವಲ್ಪ ಮಾಡ್ರೇಟ್ ಇರ್ಬೋದು, ಬಟ್ ಸೀಸ್ನಲ್ ಫ್ಯಾಕ್ಟರ್ ಇರೋದ್ರಿಂದ ಅಲ್ಲೂ ಸೆಲ್ಲಿಂಗ ಬೈಯಿಂಗ ಆ ಟೈಮ್ ನೋಡೋಣ, ಮೂಮೆಂಟ್ ನೋಡ್ಕೊಂಡು ಬೇಕಾದ್ರೆ ಡಿಸೈಡ್ ಮಾಡೋಣ. ಸ್ವಲ್ಪ ಜನ ಈ ಸೀಸ್ನಲ್ ಫ್ಯಾಕ್ಟರ್ ಒಂದು ಮೈಂಡಲ್ಲಿ ಇಟ್ಕೊತಾರೆ. ಜೊತೆಯಲ್ಲಿ ಇನ್ಫೋಸಿಸ್ದು ಆವತ್ತಿನ ದಿವಸನೇ ರಿಸಲ್ಟ್ಸ್ ಇದೆ, ಅದು IT ಸೆಕ್ಟರೇ ಅಲ್ವಾ. ಸೊ ಮೋರ್ ಆರ್ ಲೆಸ್ ಸೆಲ್ಲಿಂಗ್ ಸೈಡೇ ಫೋಕಸ್ ಇದೆ. ಈ TCS ಅನ್ನೋದರಲ್ಲಿ ಬೇಕಾದ್ರೆ ನೋಡಿ ಟ್ರೇಡ್ ತೊಗೊಳ್ಳೋಣ ಅನ್ನೋ ಒಂದು
ಥಿಂಕಿಂಗ್ ಬರ್ಬೋದು ಅಲ್ವಾ. ಸೊ ಫೋರ್ಕ್ಯಾಸ್ಟ್ ನೋಡಿ ಥಿಂಕಿಂಗ್ ಬಂದಿದ್ದು ಈ ಥರ ಟ್ರೇಡರ್ಸ್ಗೆ, ಹೌದಲ್ವಾ. ಬಟ್ ಅದೇ ಈ ಫೋರ್ಕ್ಯಾಸ್ಟ್ ಮಾತ್ರ ನೋಡಿ ಟ್ರೇಡಿಂಗ್ ಡಿಸಿಷನ್ ತೊಗೊತಾರ ಅಲ್ಲ, ಅದ್ರ ಜೊತೆಯಲ್ಲಿ ಪ್ರೈಸ್ ಮೂಮೆಂಟ್ ಏನಾಗ್ತಿದೆ, ಆ ಟೈಮಲ್ಲಿ ಪ್ರೈಸ್ ಮೂಮೆಂಟ್ ಏನಾಗ್ತಿದೆ ಅದನ್ನು ನೋಡ್ತಾರೆ. ಏನಾಗ್ತಿದೆ ಪ್ರೈಸ್ ಅಂತ ಒಂದು ಸತಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದರದ್ದು ಪ್ರೈಸ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಡೌನ್ ಬರ್ತಿದೆ. ಇನ್ಫೋಸಿಸ್ದು ಪ್ರೈಸ್ ಅಂದರೆ 10th ಈ ಥರ ಡೌನ್ ಬಂದಿದೆ, 11th ಪ್ರೈಸ್ ಡೌನ್ ಬಂದಿದೆ. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಎರಡು ರಿಸಲ್ಟ್ಸ್ ಬಂದು 11th ಅನೌನ್ಸ್ ಮಾಡಿದ್ರು ಮಾರ್ಕೆಟ್ ಅವರ್ಸ್ ಆದಮೇಲಿದೆ ಇವ್ರದ್ದು ರಿಸಲ್ಟ್ಸ್ ಅನೌನ್ಸ್ಮೆಂಟ್, ಮಾರ್ಕೆಟ್ ಅವರ್ಸಲ್ಲಿಲ್ಲ. ಸೊ ಇನ್ನೂ ಒಂದು ಮೇಜರ್ ಏನು ಹೇಳೋದು, ಕನ್ಫ್ಯೂಷನ್ಗೆ ಜಾಗ ಕೊಡೋಂಥ ಒಂದು ಟೈಮಿಂಗ್ ಇದು. ಅದೇ ಥರ ಟಿ ಸಿ ಎಸ್ ಪ್ರೈಸ್ ನೋಡಿದ್ರೆ, ಟಿ ಸಿ ಎಸ್ ಪ್ರೈಸ್ ಸ್ವಲ್ಪ ಅಲ್ಲಲ್ಲೇ ಅಪ್ ಆ್ಯಂಡ್ ಡೌನ್ ಅಂತ ಮೂಮೆಂಟ್ ಆಗ್ತಿದೆ. ಇದರಲ್ಲಿ ಡೌನು ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಕಡೆ ಅಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅಲ್ಲಲ್ಲೇ ಸ್ವಲ್ಪ ಮೂಮೆಂಟ್ ಆಗ್ತಿದೆ. ರೇಂಜ್ ಬೌಂಡ್ ಅಂತಾರೆ ಟ್ರೇಡರ್ಸ್, ಹೌದಲ್ವಾ. ಸೊ ಈ ಥರ ಮೂಮೆಂಟ್ ನಡೀತಿದೆ. ಫೋರ್ಕ್ಯಾಸ್ಟ್ ಈ ಥರ ಇದೆ, ನ್ಯೂಸ್ ನೋಡಿದ್ರೆ ಒಂಥರ ಇದೆ, ಪ್ರೈಸ್ ಮೂಮೆಂಟ್ ಈ ಥರ ಇದೆ. ಇವಾಗ ನೀವು ಆ್ಯಸ್ ಎ ಟ್ರೇಡರ್ ಏನು ಡಿಸಿಷನ್ ತೊಗೊತೀರಾ, ಏನು ಟ್ರೇಡ್ ತೊಗೊತೀರಾ? ಅವ್ರವ್ರು ಏನು ಮಾಡ್ತಾರಂದರೆ, ಒಂದು ಟ್ರೇಡ್ ತೊಗೊಂಬಿಡೋಣ, ಆಮೇಲೆ ನೋಡೋಣ, ಎಲ್ಲ ನೆಗೆಟಿವ್ ಅಂತ ಹೇಳ್ತಿದ್ದಾರೆ, ಒಂದು ಸತಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ, ಅಥವಾ ಆಪ್ಷನ್ಸಲ್ಲಿ ಪುಟ್ ಆಪ್ಷನ್ ತೊಗೊಳ್ಳೋಣ, ನೋಡೋಣ ಏನಾಗುತ್ತೆ. ಡೌನ್ ಬಂದುಬಿಟ್ರೆ ಅಂತೂ ನಮಗೆ ಒಳ್ಳೆ ಲಾಟ್ರಿ ಲೆಕ್ಕ ಪ್ರಾಫಿಟ್ ಬಂದ್ಬಿಡುತ್ತೆ ಅನ್ನೋ ಥಿಂಕಿಂಗಲ್ಲಿ ಒಬ್ರೊಬ್ರು ಕ್ಯಾಶುವಲ್ ಆಗಿ ಟ್ರೇಡ್ ತೊಗೊಳ್ಳೋವಂಥವ್ರು ಇರ್ತಾರೆ. ಸ್ವಲ್ಪ ಜನ ಇದು ಯಾವುದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಬೇಡ ಮಾರ್ಕೆಟ್ ನಾಳೆ ಓಪನ್ ಆಗುತ್ತಲ್ಲ ಆವಾಗ ಟ್ರೇಡ್ ತೊಗೊಳ್ಳೋಣ, ನೋಡಿಕೊಂಡು ಟ್ರೇಡ್ ತೊಗೊಳ್ಳೋಣ ಅಂತ ಸ್ವಲ್ಪ ಜನ ಕಾಯೋರು ಇರ್ತಾರೆ. ಸ್ವಲ್ಪ ಜನ ಟ್ರೇಡ್ ತೊಗೊಂಡ್ಬಿಟ್ಟಿರ್ತಾರೆ. ಟ್ರೇಡ್ ತೊಗೊಂಡಾದಮೇಲೆ ಅದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗೋಷ್ಟೊಳಗಡೆ ಅಯ್ಯೋ ರಿಸಲ್ಟ್ ಬಂದ್ಬಿಡ್ತೋ ಏನೋ, ಏನಾಗ್ಬಿಡ್ಬೋದೋ, ಏನಾಗ್ಬಿಟ್ಟಿದೆಯೋ, ಎಲ್ಲಿ ಸಿಗುತ್ತೆ ಡೀಟೇಲು ಎಲ್ಲೂ ಗೊತ್ತಿಲ್ಲ, ಫಸ್ಟು ಪೊಸಿಷನ್ ಎಕ್ಸಿಟ್ ಮಾಡಿಬಿಡು, ಸ್ಟಾಪ್ ಲಾಸ್ ಹಾಕು, ಟಾರ್ಗೆಟ್ ಹಾಕು, ಎಕ್ಸಿಟ್ ಮಾಡು ಪೊಸಿಷನ್ ಬೇಗ, ಸ್ವಲ್ಪ ಮೂಮೆಂಟ್ ಆಗೋಷ್ಟೊಳಗಡೆ. ಇಷ್ಟೆಲ್ಲ ವೆರೈಟೀಸ್ ಆಫ್ ಥಿಂಕಿಂಗ್ ನಡೀತಿರುತ್ತೆ ಟ್ರೇಡರ್ ಮೈಂಡಲ್ಲಿ ಆ ಒಂದು ಕ್ವಾರ್ಟರ್ಲಿ ರಿಸಲ್ಟ್. ಬಟ್ ಆ ರಿಸಲ್ಟ್ ಬಂತು, ಆ ರಿಸಲ್ಟ್ ಏನು ಬಂತೋ ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ, ಓಕೆ. ಬಟ್ ರಿಸಲ್ಟ್ ಬಂದಾದಮೇಲೆ ಪ್ರೈಸ್ ಮೂಮೆಂಟ್ ಏನಾಯಿತು, ಇನ್ಫೋಸಿಸ್ ಆಗಲಿ ಟಿ ಸಿ ಎಸ್ ಆಗಲಿ ಈ ಎರಡು ಸ್ಟಾಕ್ದು ಪ್ರೈಸ್ ಮೂಮೆಂಟ್ 12ನೇ ತಾರೀಕು ಮಾರ್ಕೆಟ್ ಓಪನ್ ಆದಾಗ ಏನಾಯಿತು ನೋಡಿ, ಮ್ಯಾಸಿವ್ ಗ್ಯಾಪ್ ಅಪ್, ಜಂಪ್ ಆಗಿಬಿಡ್ತು, ಪ್ರೈಸ್ ಜಂಪ್ ಆಗಿಬಿಡ್ತು. ಅಂದರೆ ರಿಸಲ್ಟ್ ನೆಗೆಟಿವ್ ಬರ್ಬೋದು, ಒಂದು ಸತಿ ಟ್ರೇಡ್ ತೊಗೊಂಡು ನೋಡೋಣ ಅಂತ ಪುಟ್ ಆಪ್ಷನ್ ಅಥವಾ ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಇಲ್ಲಿ ಗ್ಯಾಪ್ ಅಪ್ ಆಗ್ತಾನೆ, ಅವರು ಹ್ಯೂಜ್ ಮೈನಸ್, ಅವ್ರ ಟ್ರೇಡು ಹ್ಯೂಜ್ ಮೈನಸ್ ಮಾಡ್ಕೊತಾ ಇದ್ದಾರೆ. ಇನ್ನೊಬ್ಬರು ರಿಸಲ್ಟ್ ನಾಳೆ ಮಾರ್ಕೆಟ್ ಓಪನ್ ಆಗಲಿ ಟ್ರೇಡ್ ಆಮೇಲೆ ತೊಗೊಳ್ಳೋಣ ನೋಡಿಕೊಂಡು ಅಂದಮೇಲೆ ಇಷ್ಟು ದೊಡ್ಡ ಜಂಪ್ ಆಗಿದೆ, ಇಷ್ಟು ದೊಡ್ಡ ಗ್ಯಾಪ್ ಅಪ್ ಆಗಿಬಿಟ್ಟಿದೆ ಪ್ರೈಸು, ಇವಾಗ ಹೋಗಿ ಏನಪ್ಪ ಟ್ರೇಡ್ ಮಾಡಲಿ, ಇಲ್ಲೋಗಿ ಬೈ ಮಾಡಲ್ಲ, ಇಲ್ಲಿ ಬೈ ಮಾಡಿದ್ಮೇಲೆ ಅದೇನಾದರೂ ಡೌನ್ ಬಂದುಬಿಟ್ರೆ ಏನು ಮಾಡೋದು. ಅಲ್ಲಿ ನೋಡಿದ್ರೆ ಫೋರ್ಕ್ಯಾಸ್ಟು ಇನ್ಫೋಸಿಸ್ದು ಸ್ವಲ್ಪ ಡಿಕ್ಲೈನ್ ಬರ್ಬೋದು ಅಂತ ಹೇಳಿದರು, ಅದು ನೋಡಿದ್ರೆ ಸ್ವಲ್ಪ ಲೈಟಾಗಿ ಡಿಕ್ಲೈನೇ ಬಂದಿದೆ. ಬಟ್ ಇದು ನೋಡಿದ್ರೆ ಪ್ರೈಸು ಗ್ಯಾಪ್ ಅಪ್ ಆಗಿಬಿಟ್ಟಿದೆ, ಇದನ್ನು ಹೋಗಿ ಬೈ ಮಾಡೋದಾ ಸೆಲ್ ಮಾಡೋದಾ ಗೊತ್ತಾಗ್ತಿಲ್ವಲ್ಲ. ಕಂಪ್ಲೀಟ್ ಕನ್ಫ್ಯೂಷನ್. ಈ ಕನ್ಫ್ಯೂಷನಲ್ಲಿ ಒಬ್ರೊಬ್ರು ಕಳ್ಕೊಂಡಿರ್ತಾರೆ, ಒಬ್ರೊಬ್ರು ಟ್ರೇಡ್ ಮಾಡದೆ ಮಿಸ್ ಆಗೋಯ್ತಲ್ಲ ಆಪರ್ಚುನಿಟಿ, ನಾವು ಏನೂ ಮಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕನ್ಫ್ಯೂಷನ್ ಆದಮೇಲೆ ತಲೆಗೆ ಬರೋಂಥ ಯೋಚನೆ ಏನಪ್ಪ ಅಂದರೆ, ಹೆಂಗೆ ಮಾಡೋದು ಟ್ರೇಡು, ಈ ಥರ ಮೂಮೆಂಟಲ್ಲಿ ನಾವು ಬೆನಿಫಿಟ್ ಹೇಗೆ ಮಾಡೋದು, ಏನನ್ನ ಫಾಲೋ ಮಾಡಬೇಕು, ಏನನ್ನ ಮಾಡಬಾರ್ದು, ಮತ್ತು ಆ ಯೋಚನೆಗೆ ಬರುತ್ತೆ, ಹೌದಲ್ವಾ. ಸೊ ಇಲ್ಲಿ ಅಖಿಲ್ ಅವ್ರು ಕೇಳಿದ್ದಾರೆ, ಹೇಗೆ ಟ್ರೇಡ್ ಮಾಡೋದು ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋ ಒಂದು ಈವೆಂಟ್ಗೆ ಹೇಗೆ ಟ್ರೇಡ್ ಮಾಡೋದು ಅಂತ ಪ್ರಶ್ನೆ ನಮ್ಮನ್ನು ಕೇಳಿದ್ದಾರೆ. ಹೇಗೆ ಟ್ರೇಡ್ ಮಾಡೋದು ಅನ್ನೋ ಪ್ರಶ್ನೆಗೆ ನೀವು ಇದನ್ನು ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಬೇರೆ ಎಲ್ಲ ಫಾಲೋ ಮಾಡಿ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಚಾರ್ಟ್ಸ್ ನೋಡಿ ನ್ಯೂಸ್ ನೋಡಿ ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಏನು ನಿಮಗೆ ಕನ್ವೆ ಮಾಡ್ಬೋದು ಅಂದರೆ, ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅನ್ನೋದನ್ನು ನಿಮಗೆ ಕ್ಲಾರಿಟಿ ಕೊಡ್ಬೋದು, ಓಕೆ. ಆ ಕ್ಲಾರಿಟಿಲಿ ನಿಮಗೇನಾದರೂ ಕ್ಲಾರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ನೀವು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ಇದು ಚೆನ್ನಾಗಿದೆ, ಈ ಥರ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ನಿಜವಾಗ್ಲೂ
ಕಾನ್ಫಿಡೆನ್ಸ್ ಬಂತು ಅಂದರೆ ನೆಕ್ಸ್ಟ್ ನೀವು ಅದಕ್ಕೆ ಪ್ರಾಸೆಸ್ ನೋಡಿ. ಬಟ್ ನನಗೆ ಕೊಡೋಕ್ಕಾಗಂಥ ಕ್ಲಾರಿಟಿ ಇದು, ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂತ. ಯಾಕಂದರೆ ಬೇರೆ ಟೆಕ್ನಿಕಲ್ಸ್ ಆಗಲಿ ಚಾರ್ಟ್ಸ್ ಆಗಲಿ ಅದೆಲ್ಲ ಗೈಡ್ ಮಾಡೋದಕ್ಕೆ ನನಗೆ ಕ್ಲಾರಿಟಿ ಇಲ್ಲ. ಓಕೆ, ಸೊ ಈ ಒಂದು ಮೂಮೆಂಟಲ್ಲಿ ನಮ್ಮ ಡೈನಮಿಕ್ ಲೈವ್ ಏನು ಹೇಳ್ತು ಅನ್ನೋದನ್ನು ಫಸ್ಟ್ ನೋಡೋಣ. ಸೊ ಈ ಇನ್ಫೋಸಿಸ್ ತೊಗೊಳ್ಳೋಣ. ಇನ್ಫೋಸಿಸಲ್ಲಿ ನೋಡಿ 11ನೇ ತಾರೀಕು ಪ್ರೈಸ್ ಡೌನ್ ಬರ್ತಿದೆ. ಡೌನ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಕೊಡ್ತಿದೆ. ಓಕೆ, ಈ ಸಿಗ್ನಲ್ ಬಂದಾಗ ಏನಪ್ಪ ಅರ್ಥ ಅಂದರೆ ಪ್ರೈಸ್ ಇಲ್ಲಿಂದ ಸ್ವಲ್ಪ ರಿವರ್ಸ್ ಆಗ್ಬೋದು, ರೆಡಿಯಾಗಿ ಅನ್ನೋದು ಒಂದು ಇನ್ಫಾರ್ಮೇಷನ್ ಕೊಡ್ತಿದೆ. ಅದೇ ಥರ ಈ ಲೆಫ್ಟ್ ಸೈಡ್ ಇನ್ನೊಂದು ಸಿಗ್ನಲ್ಲು ಬರ್ತಿದೆ. ಇದು ಒಂದು ಕನ್ಫರ್ಮೇಷನ್ನೇ ಕೊಡ್ತಾ ಇದೆ, ಇಲ್ಲಿಂದ ರಿವರ್ಸ್ ಆಗತ್ತೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಿದೆ. ನಾರ್ಮಲಿ ಈ ಸಿಗ್ನಲ್ ಬಂದಾಗ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ, ಈ ಇನ್ಫಾರ್ಮೇಷನ್ ಬಂದರೆ ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಒಂದು ಲಾಂಗ್ ಪೊಸಿಷನ್ ತೊಗೊತಾರೆ. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋರು ಮಾರ್ಜಿನ್ ಕೊಟ್ಟು ಫ್ಯೂಚರ್ಸಲ್ಲಿ ಲಾಂಗ್ ತೊಗೊತಾರೆ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಪ್ರೀಮಿಯಮ್ ಕೊಟ್ಟು ಕಾಲ್ ಆಪ್ಷನ್ ಬೈ ಮಾಡ್ಕೊತಾರೆ ಅಲ್ವಾ. ಅದೇ ಥರ ಟಿ ಸಿ ಎಸ್ ನೋಡೋಣ. ಟಿ ಸಿ ಎಸ್ಸಲ್ಲಿ ನೋಡಿ 11ನೇ ತಾರೀಕು ಏನಾಗ್ತಿದೆ, ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗ್ತಿದೆ. ನಮ್ಮ ಡೈನಮಿಕ್ ಲೈವಲ್ಲಿ ಸೈಡ್ ವೇಸ್ ನಾವು ಅಂತ ಇನ್ಫಾರ್ಮೇಷನ್ ಕೊಟ್ಟಿದೆ. ಅಂದರೆ ಟಿ ಸಿ ಎಸ್ ಇವಾಗ ಸದ್ಯಕ್ಕೆ ಇದರ ಪ್ರೈಸ್ ಬಂದು ಸೈಡ್ ವೇಸಲ್ಲಿದೆ. ಸುಮಾರು ಜನ ಇದನ್ನು ರೇಂಜ್ ಬೌಂಡ್ ಮಾರ್ಕೆಟ್ ಅಂತ ಹೇಳ್ತಾರೆ, ಇಲ್ಲಿ ಸೈಡ್ ವೇಸ್ ಅಂತಲೂ ಸುಮಾರು ಜನ ಹೇಳ್ತಾರೆ. ಸೈಡ್ ವೇಸ್ ಅಂದರೆ ಏನು, ಪ್ರೈಸ್ ಅಪ್ ಆ್ಯಂಡ್ ಡೌನ್ ಒಂದು ರೇಂಜಲ್ಲೇ ಮೂಮೆಂಟ್ ಆಗ್ತಿರುತ್ತೆ. ಇಲ್ಲಿ ಕ್ಲಿಯರ್ ಅಪ್ ಡೈರೆಕ್ಷನಾ ಡೌನ್ ಡೈರೆಕ್ಷನಾ ಅನ್ನೋದೇ ಅರ್ಥ ಆಗೋದಿಲ್ಲ ನಾರ್ಮಲ್ ಟ್ರೇಡರ್ಸ್ಗೆ, ಅಂಥ ಒಂದು ಜಾಗ. ಓಕೆ, ಸೈಡ್ ವೇಸಲ್ಲಿ ಟ್ರೇಡ್ ಆಗ್ತಿದೆ. ಡೈನಮಿಕ್ ಮೆಂಬರ್ಸ್ ಬಿಡಿ, ಸೈಡ್ ವೇಸಲ್ಲೂ ಟ್ರೇಡ್ ಮಾಡೋದು ಹೇಗೆ ಅಂದ್ಬಿಟ್ಟು ಅವರು ತಿಳ್ಕೊಂಡಿರ್ತಾರೆ ಟ್ರೈನಿಂಗಲ್ಲಿ. ಆ ಸೈಡ್ ವೇಸಲ್ಲೂ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತಾರೆ. ಬಟ್ ಈ ಟಿ ಸಿ ಎಸ್ ಬಂದು ಸೈಡ್ ವೇಸಲ್ಲಿದೆ. ಸೈಡ್ ವೇಸಲ್ಲಿ ಇನ್ನೇನು ಮಾರ್ಕೆಟ್ ಮುಗಿಯೋಕ್ಕೆ ಮುಂಚೆ ಪ್ರೈಸ್ ಸ್ವಲ್ಪ ಡೌನ್ ಬರ್ತಿರೋವಾಗ ಕೆಳಗಡೆ ಒಂದು ಸಿಗ್ನಲ್ ಕೊಡ್ತಿದೆ ನೋಡಿ. ಈ ಸಿಗ್ನಲ್ ಬಂದಾಗ ಏನಪ್ಪ ಅರ್ಥ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ. ಆ ಇನ್ಫಾರ್ಮೇಷನ್ ಸಿಗ್ತಾನೆ ಡೈನಮಿಕ್ ಮೆಂಬರ್ಸ್ ಇಲ್ಲಿ ಒಂದು ಕಾಲ್ ಆಪ್ಷನ್ ಅಥವಾ ಫ್ಯೂಚರ್ಸಲ್ಲಿ ಲಾಂಗ್ ಪೊಸಿಷನ್ ತೊಗೊಳ್ಳೋದಾಗಲಿ ಪೊಸಿಷನ್ ತೊಗೊಳ್ತಾರೆ. ಅದೇ ಈ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಇನ್ನೊಂದು ಈ ಡೈನಮಿಕ್ ಲೈವಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ, ಸ್ಟ್ರೈಕ್ ಪ್ರೈಸ್ ಹೋಗಿ ನಾವು ಅಲ್ಲಿ ಹುಡುಕಿ ಯಾವ ಸ್ಟ್ರೈಕ್ ಪ್ರೈಸ್ ಏನು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲೇ ನೋಡಿ ನೀಟಾಗಿ ಅದು ಸ್ಟ್ರೈಕ್ ಪ್ರೈಸ್ ಕೂಡ ಆ ಡೈನಮಿಕ್ ಲೈವೇ ಕೊಟ್ಬಿಡುತ್ತೆ, ಯಾವ ಸ್ಟ್ರೈಕ್ ಪ್ರೈಸ್ ನೀವು ಮಾಡ್ಬೋದು ಅಂತ. ಓಕೆ, ಸೊ ಆ ಸ್ಟ್ರೈಕ್ ಪ್ರೈಸ್ ನೋಡಿ ಇಲ್ಲಿ ಪೊಸಿಷನ್ ಡೈರೆಕ್ಟಾಗಿ ತೊಗೊತಾರೆ. ತೊಗೊಂಡಾದಮೇಲೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಏನು ಟ್ರೇಡ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಸೊ ಇನ್ಫೋಸಿಸಲ್ಲಿ ಈ ಒಂದು ಸಿಗ್ನಲ್ ಬಂದಾಗ ಕಾಲ್ ಆಪ್ಷನ್ ಬೈ ಮಾಡಿರ್ತಾರೆ. 1500 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್. ಎಷ್ಟೊತ್ತಿಗೆ ಅಂದರೆ 11ನೇ ತಾರೀಕು ಬೆಳಗ್ಗೆ 9:00 ಯಾಕಂದರೆ 9:00 ಸಿಗ್ನಲ್ ಸ್ಟಾರ್ಟ್ ಆಗಿದೆ. ಈ ಸಿಗ್ನಲ್ಗೆ ಫಸ್ಟ್ ಕಾಲ್ ಆಪ್ಷನ್ ತೊಗೊಂಡ್ಬಿಟ್ಟಿರ್ತಾರೆ. ತೊಗೊಂಡಾದಮೇಲೆ ಪ್ರೈಸ್ ಸ್ವಲ್ಪ ಇನ್ನೂ ಡೌನ್ ಬರ್ತಾನೆ ಇದೆ. ಅವರು ತೊಗೊಂಡಿರೋ ಟೈಮ್ಗೆ ಇನ್ಫೋಸಿಸ್ ಪ್ರೈಸ್ ಬಂದ್ಬಿಟ್ಟು 1502 ಈ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಅವ್ರು ತೊಗೊಂಡಾದ್ಮೇಲೆ ಅಲ್ಲಿಂದ ಇನ್ನು ₹10 ಡೌನೇ ಬಂದಿದೆ ಅದರದ್ದು ಪ್ರೈಸ್ ಡೌನ್ ಬಂದ್ರೂ ಈ ಡೈನಮಿಕ್ ಲೈವ್ ಏನು ಹೇಳ್ತಿದೆ, ಆ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿ ಅನ್ನೋ ಇನ್ಫಾರ್ಮೇಷನ್. ಓಕೆ, ಸೊ ಆ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿರ್ತಾರೆ. ಅದೇ ಥರ ಟಿ ಸಿ ಎಸ್ ಬಂದಾಗ ಟಿ ಸಿ ಎಸ್ಸಲ್ಲಿ ಮಧ್ಯಾಹ್ನ 2:15 ಈ ಟೈಮಿಗೆ ಸಿಗ್ನಲ್ ಬಂದಾಗ ಪ್ರೈಸ್ ನಡೀತಿದ್ದು 3740 ಟಿ ಸಿ ಎಸ್ದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್ ಹೇಳ್ತಿದ್ದೀನಿ, ಫ್ಯೂಚರ್ ಪ್ರೈಸ್ ಅಲ್ಲ. ಓಕೆ, ಸೊ ಆ ಪ್ರೈಸ್ ನಡೀತಿದೆ. ಅಲ್ಲಿ 3700 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ಬೈ ಮಾಡಿದರೆ ಈ ಟೈಮ್ 2:15 ₹96 ಪ್ರೀಮಿಯಮ್ಗೆ ಇದು ಸಿಕ್ಕಿದೆ. ಇನ್ಫೋಸಿಸ್ದು 9:15 ಎಂಟ್ರಿ ₹50 ಪ್ರೀಮಿಯಮ್ ಸಿಕ್ಕಿದೆ. ಈ ಟಿ ಸಿ ಎಸ್ದು ₹96 ಪ್ರೀಮಿಯಮ್ ಸಿಕ್ಕಿದೆ. ಲಾಟ್ ಸೈಜ್ ನಿಮ್ಗೆ ಗೊತ್ತೇ ಇದೆ, ಇನ್ಫೋಸಿಸ್ದು 400 ಲಾಟ್ ಸೈಜ್ ಇದೆ. ಅದೇ ಥರ ಟಿ ಸಿ ಎಸ್ದು 175 ಲಾಟ್ ಸೈಜ್ ಇದೆ. ಸೊ ಆ ಲೆಕ್ಕ ನೋಡಿದ್ರೆ ಇನ್ಫೋಸಿಸಲ್ಲಿ ಒಂದು ಲಾಟ್ ನೀವು ತೊಗೊಳೋದಕ್ಕೆ ₹50 ಪ್ರೀಮಿಯಮ್ಗೆ ಹತ್ರ 20,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಟಿ ಸಿ ಎಸ್ಸಲ್ಲಿ 175 ಲಾಟ್ ಸೈಜ್ ಇರೋದ್ರಿಂದ 16,000 ಚಿಲ್ಲರೆ ನಿಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈ 2 ಆಪ್ಷನ್ ಬೈ ಮಾಡಾದಮೇಲೆ ಮಾರನೇ ದಿವಸ ಬೆಳಗ್ಗೆ 12th ಜನವರಿಗೆ 2 ಸ್ಟಾಕು ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದಾಗ ಇನ್ಫೋಸಿಸ್ದು ಕಾಲ್ ಆಪ್ಷನ್ ಏನು ಬೈ ಮಾಡಿದ್ವಿ
ಅದು 107 ರುಪೀಸ್ ನಡೀತಿರೋವಾಗ ಈ ಡೈನಮಿಕ್ ಲೈವಲ್ಲಿ ಒಂದು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಗ್ನಲ್ ಸಿಗುತ್ತೆ. ಅಲ್ಲಿಗೆ 107 ರುಪೀಸ್ಗೆ ಫಸ್ಟ್ ಪ್ರಾಫಿಟ್ನ ಸೆಕ್ಯೂರ್ ಮಾಡ್ಕೊತೀವಿ. ಅದೇ TCS ನೋಡಿದ್ರೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿ ಒಂದು 10 ಗಂಟೆ ಆ ಟೈಮ್ ಅಷ್ಟೊತ್ತಿಗೆ 178 ರುಪೀಸ್ ಪ್ರೀಮಿಯಂ ನಡೀತಿರುವಾಗ ಅದರಲ್ಲೂ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಗ್ನಲ್. ಸೊ ಈ ಡೈನಮಿಕ್ ಲೈವ್ ಪ್ರಕಾರ ನಮ್ಮ ಡೈನಮಿಕ್ ಮೆಂಬರ್ಸ್ ಟ್ರೇಡ್ ಮಾಡಿರೋರು ಏನು ಮಾಡಿರ್ತಾರೆ, ಸಿಂಪಲಾಗಿ ಅಲ್ಲೊಂದು ಸಿಗ್ನಲ್ ಬಂತು, ಎಂಟ್ರಿ ತೊಗೊಂಡ್ರು, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಯಿತು, ಅಲ್ಲೊಂದು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಒಂದು ಸಿಗ್ನಲ್ ಸಿಕ್ತು, ಅಲ್ಲಿ ಟ್ರೇಡ್ ಎಕ್ಸಿಟ್ ಮಾಡಿಕೊಂಡ್ರು. ಈ ಥರ ಆ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇನ್ಫೋಸಿಸಲ್ಲಿ ಮಾಡಿದ್ದಕ್ಕೆ ಹತ್ರ 107 ರೂಪಾಯಿಗೆ ಮಾರಿದರೆ 22,000 ಹತ್ರ ಪ್ರಾಫಿಟ್ಟು. ಅದೇ TCS ಅಲ್ಲಿ ನೋಡಿ 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಆಲ್ಮೋಸ್ಟ್ 14,000 ರೂಪಾಯಿ ಪ್ರಾಫಿಟ್ ಈ ಟ್ರೇಡಲ್ಲಿ ಸಿಗ್ತಿದೆ. ಓಕೆ, ಪ್ರಾಫಿಟ್ ಆಗಿದ್ದು ಈ ಟ್ರೇಡ್ ಮಾಡಿದ್ದೆಲ್ಲ ಒಂದು ಕಡೆ ಇಡಿ. ಡೈನಮಿಕ್ ಮೆಂಬರ್ಸ್ ಆಗಲಿ ಈ ಡೈನಮಿಕ್ ಲೈವ್ನ ಫಾಲೋ ಮಾಡಿ ಹೆಂಗಿದು ಅಷ್ಟು ನೀಟಾಗಿ ಪೊಸಿಷನ್ ತೊಗೊಳಕ್ಕಾಗತ್ತೆ ಅಂದರೆ, ಡೈನಮಿಕ್ ಮೆಂಬರ್ಸ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ, ನಾರ್ಮಲ್ ಟ್ರೇಡರ್ಸ್ ನೋಡೋಂಥ ರೀತಿ ಬೇರೆ. ಓಕೆ, ನಾರ್ಮಲ್ ಟ್ರೇಡರ್ಸ್ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನೋ ಇದನ್ನು ಯಾವ ಥರ ನೋಡ್ತಾರೆ, ಏನೆಲ್ಲ ಮಾಡ್ತಾರೆ, ಅದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರಪ್ಪ ಅಂದರೆ, ನಾವು ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲೂ ಇದನ್ನು ತುಂಬ ಡೀಟೇಲಾಗಿ ಕನ್ವೆ ಮಾಡ್ತೀವಿ. ಏನಪ್ಪ ಅಂದರೆ, ಯಾವುದೇ ಒಂದು ಮೇಜರ್ ಮೂಮೆಂಟ್ ಆಗಬೇಕು ಅಂದರೆ, ಯಾವುದೇ ಸ್ಟಾಕ್ ಇರಲಿ, ಇಂಡೆಕ್ಸ್ ಆಗಲಿ, ಕಮಾಡಿಟಿ ಇರಲಿ, ಕರೆನ್ಸಿ ಇರಲಿ, ಏನೇ ಇರಲಿ, ಒಂದು ಮೇಜರ್ ಮೂಮೆಂಟ್ ಆಗಬೇಕು ಅಂದರೆ ಆ ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಒಂದು ಪ್ರಿಪ್ರೇಷನ್ ಇರುತ್ತೆ, ಒಂದು ಪ್ಲ್ಯಾನಿಂಗ್ ಆಗಿರುತ್ತೆ. ಓಕೆ, ಪ್ಲ್ಯಾನಿಂಗ್ ಯಾರು ಮಾಡ್ತಾರೆ ಅನ್ನೋದು ನೀವು ಥಿಂಕ್ ಮಾಡ್ಬೋದು. ನಿಮ್ಮ ಜಾಗದಲ್ಲಿ ನಾನಿದ್ರೆ ಪ್ಲ್ಯಾನಿಂಗ್ ಯಾರು ಮಾಡ್ತಾರೋ ಅದೊಂದು ಕಡೆ, ಪ್ಲ್ಯಾನಿಂಗ್ ಏನು ಮಾಡ್ತಿದ್ದಾರೆ ಅನ್ನೋದೇ ನನಗೆ ಜಾಸ್ತಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಟ್ರೇಡ್ ಮಾಡಬೇಕಲ್ಲ, ನೀವು ಟ್ರೇಡ್ ಮಾಡಬೇಕಲ್ವ, ಹೌದಲ್ವಾ? ಸೊ ಆ ಪ್ರಿಪ್ರೇಷನ್ ಮೊದಲೇ ನಡೆದಿರುತ್ತೆ. ಈ ಪ್ರೈಸ್ ಈ ಡೈರೆಕ್ಷನ್ ಹೋಗಬೇಕು ಅಂತ ಆಲ್ರೆಡಿ ಪ್ರಿಪ್ರೇಷನ್ ಆಗಿರುತ್ತೆ. ಆ ರಿಸಲ್ಟ್ ಏನೇ ಬರಲಿ, ಇವಾಗ ನೋಡಿ ಇನ್ಫೋಸಿಸಲ್ಲಿ ಅವರು ಫೋರ್ಕ್ಯಾಸ್ಟು ಡಿಕ್ಲೈನ್ ಆಗುತ್ತೆ ಅಂತ ಹೇಳಿದ್ದಾರೆ, ಆ್ಯಕ್ಚುಯಲ್ ಬಂದಿರೋದು ಸ್ವಲ್ಪ ಡಿಕ್ಲೈನೇ ಬಂದಿದೆ ಅವರ ಅರ್ನಿಂಗ್ಸು, ಬಟ್ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಯಿತು. ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಈ ರಿಸಲ್ಟ್ ಬರ್ತಿರೋದೊಂದು, ಆಗ್ತಿರೋದೊಂದು. ಅಂದರೆ ಈ ಥರ ಆಗೋದಕ್ಕೆ ಮುಂಚೆನೇ ಯಾರೋ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಈ ಡೈನಮಿಕ್ ಲೈವ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಆ ಪ್ಲ್ಯಾನಿಂಗ್, ಆ ಪ್ರಿಪ್ರೇಷನ್ ನಮಗೆ ಮೊದಲೇ ಇನ್ಫಾರ್ಮ್ ಮಾಡುತ್ತೆ, ಇದು ನಡೀತಿರೋದು ಈ ಸ್ಟಾಕಲ್ಲಿ ಪ್ಲ್ಯಾನಿಂಗ್ ಅಂತ. ಆ ಪ್ಲ್ಯಾನಿಂಗ್ನ ಫಸ್ಟು ನಾವು ಅರ್ಥ ಮಾಡ್ಕೊಂಬಿಟ್ವಿ ಅಂದರೆ, ಆ ಜಾಗದಲ್ಲಿ ಆ ಕ್ವಾರ್ಟರ್ಲಿ ರಿಸಲ್ಟ್ ಆಗಲಿ ಏನೇ, ನಾವು ಅದೇ ಹೇಳ್ತಿರ್ತೀನಿ, ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ತೀವಿ, ಬಟ್ ಯಾವತ್ತು ಆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಮಾತ್ರ ನೋಡ್ತೀವಿ ಹೊರತು ರಿಸಲ್ಟ್ ಏನು ಬರುತ್ತೆ, ಏನು ಆಗ್ಬೋದು, ಫೋರ್ಕ್ಯಾಸ್ಟ್ ಏನು, ಯಾರು ಎಕ್ಸ್ಪರ್ಟ್ ಏನು ಹೇಳಿದ್ರು ಇದೆಲ್ಲ ನಾವು ಹೋಗೋದಿಲ್ಲ. ಓಕೆ, ನೀವು ಅಖಿಲ್ ಅವ್ರು ಈ ಪ್ರಶ್ನೆ ಕೇಳಿರೋದ್ರಲ್ಲಿ ಒಂದು ನನಗೆ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂದರೆ, ನೀವು ಒಂದು ನಿಜ ಅರ್ಥ ಮಾಡ್ಕೊಂಡಿದ್ದೀರಾ. ಏನು ನಿಜ? ನೀವು ಬರೆದಿರೋಂಥ ಮೆಸೇಜಲ್ಲಿ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಮಾರ್ಕೆಟ್ ಸಡನ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗುತ್ತೆ. ಅಂದರೆ ರಿಸಲ್ಟ್ ಏನೇ ಇರಲಿ ಅದಕ್ಕೆ ಸಂಬಂಧನೇ ಇಲ್ಲದೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಅದು ಸಡನ್ನಾಗಿ ಆಗತ್ತೆ ಅನ್ನೋದನ್ನು ನೀವು ಹೇಳಿದ್ದೀರಾ. ಸೊ ನಿಮ್ಗೊಂದು ಇಲ್ಲಿ ಏನು ಅರ್ಥ ಆಗಿದೆ, ರಿಸಲ್ಟ್ ಪಾಸಿಟಿವ್ ಬಂದರೆ ಪಾಸಿಟಿವ್ ಮೂಮೆಂಟೇ ಆಗಬೇಕು ಅನ್ನೋದಿಲ್ಲ. ಸುಮಾರು ಸತಿ ಆಪೋಸಿಟಲ್ಲೂ ಮೂಮೆಂಟ್ ಆಗುತ್ತೆ. ರಿಸಲ್ಟ್ ನೆಗೆಟಿವ್ ಬಂದ ಮೇಲೆ ಪ್ರೈಸ್ ಡೌನೇ ಹೋಗಬೇಕು ಅನ್ನೋದಿಲ್ಲ, ಒಂದೊಂದು ಸತಿ ಮೇಲೇನೂ ಹೋಗುತ್ತೆ. ಈ ನಿಜ ನೀವು ಅರ್ಥ ಮಾಡ್ಕೊಂಡಿರೋದೇ ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ನಮ್ಮ ವ್ಯೂವರ್ಸ್ ನೋಡ್ತಿರೋರೆಲ್ಲನೂ ಈ ಒಂದು ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮತ್ತೆ ಎಲ್ಲ ಟ್ರೇಡರ್ಸು ಮಾಡೋಂಥ ತಪ್ಪು ನೀವು ನಿಮ್ಮ ಟ್ರೇಡಿಂಗಲ್ಲಿ ಮಾಡಲ್ಲ. ಬಟ್ ಈ ಡೈನಮಿಕ್ ಲೈವಲ್ಲಿ ಈ ಪ್ರಿಪ್ರೇಷನ್ನ ಹೆಂಗೆ ಐಡೆಂಟಿಫೈ ಮಾಡುತ್ತೆ, ಹೆಂಗೆ ನಮಗೆ ಇದು ಇನ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಬನ್ನಿ ನೋಡೋಣ. ಸೊ ಇನ್ಫೋಸಿಸಲ್ಲಿ January 4th, ಏನಪ್ಪ ಇವನು 4th January ಹೇಳ್ತಿದ್ದಾನೆ, ರಿಸಲ್ಟ್ ನನಗೂ ಗೊತ್ತು, ರಿಸಲ್ಟ್ ಇರೋದು 11th January, ಬಟ್ ಪ್ರಿಪ್ರೇಷನ್ ಪ್ಲ್ಯಾನಿಂಗ್ ಮುಂಚೆನೇ ಆಗಿರುತ್ತೆ. ಆ ಪ್ಲ್ಯಾನಿಂಗ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಡೈನಮಿಕ್ ಲೈವ್ ಬಂದು 4th January ಪ್ರೈಸ್ ಬಂದು ಇನ್ಫೋಸಿಸ್ ಪ್ರೈಸ್ ಡೌನ್ ಬರ್ತಿದೆ, ಆಲ್ಮೋಸ್ಟ್ 1500 ರೇಂಜಸಲ್ಲಿ ಟ್ರೇಡ್ ಆಗ್ತಿದೆ. ಡೌನ್ ಬರ್ತಿರೋವಾಗ ಕೆಳಗಡೆ ಒಂದು ಸಿಗ್ನಲ್ ಕೊಟ್ಟಿದೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ NWC ಅಂತ ಬರೆದಿದೆ, ಅಲ್ಲಿ C1 ಗ್ರೀನ್ ಕಲರಲ್ಲಿದೆ. ಅಂದರೆ ಇದೇನು ಹೇಳ್ತಿದೆ ಅಂದರೆ, ಪ್ರೈಸ್ ನೆಕ್ಸ್ಟ್ ವೀಕ್ ಇದರ ಪ್ರೈಸ್ ಡೈರೆಕ್ಷನ್ ಬಂದು ಅಪ್ಪಿರುತ್ತೆ ಅಂತ ಮೊದಲೇ ಇನ್ಫಾರ್ಮೇಷನ್. 1 ವೀಕ್ ಬಿಫೋರ್ ರಿಸಲ್ಟ್ ಇರೋದು ನೆಕ್ಸ್ಟ್ ವೀಕ್,
1 ವೀಕ್ ಬಿಫೋರೇ ಇನ್ಫಾರ್ಮೇಷನ್ ಕೊಡ್ತಿದೆ, ನೆಕ್ಸ್ಟ್ ವೀಕ್ ಪ್ರೈಸ್ ಡೈರೆಕ್ಷನ್ ಅಪ್ ಇರುತ್ತೆ. ಓಕೆ, ಸೊ ಇದೊಂದು ಮೇಜರ್ ಇನ್ಫಾರ್ಮೇಷನ್. ಎರಡನೇ ಮೇಜರ್ ಇನ್ಫಾರ್ಮೇಷನ್ ಏನು ಹೇಳ್ತಿದೆ ಅಂದರೆ, ಓವರ್ ಆಲ್ ಟ್ರೆಂಡ್, ಈ ಇನ್ಫೋಸಿಸ್ ಸ್ಟಾಕ್ದು ಪ್ರೈಸ್ ಓವರ್ ಆಲ್ ಟ್ರೆಂಡ್ ಬಂದ್ಬಿಟ್ಟು ಟೋಟಲಿ ಅಪ್ ಟ್ರೆಂಡಲ್ಲಿದೆ ಅನ್ನೋ ಇನ್ಫಾರ್ಮೇಷನ್ನು ಕೊಡ್ತಿದೆ ಅಲ್ವಾ. 4th Jan ಆ ಇನ್ಫಾರ್ಮೇಷನ್ ಸಿಕ್ಕಾದ ಮೇಲೆ ಅಲ್ಲಿಂದ ಪ್ರೈಸ್ ಆಲ್ರೆಡಿ ಮೇಲ್ ಹೋಗಿದೆ, ಸ್ವಲ್ಪ ಮೇಲ್ ಹೋಗಿ ನೆಕ್ಸ್ಟ್ ವೀಕ್ ಅಲ್ಲಿಂದ ಪ್ರೈಸ್ ಡೌನ್ ಬಂದಿದೆ. ಸೊ ಈ ವೀಕ್ ಡೌನ್ ಬರ್ತಿರೋವಾಗ ಮತ್ತೆ ಅದೇ ಜಾಗ 1500 ರೇಂಜ್ ಬರ್ತಾ ಇರೋವಾಗಲೇ ತಿರ್ಗಾ ಅದೇ ಸಿಗ್ನಲ್ ವಾಪಸ್ ಬರ್ತಿದೆ. ಈ ಸತಿ ಏನು ಹೇಳ್ತಿದೆ ಅಂದರೆ ನೋಡಿ, NWC C1 ಅಂದರೆ ಇಲ್ಲಿಂದ ನೆಕ್ಸ್ಟ್ ವೀಕ್ ಮತ್ತೆ ಇದು ಪಾಸಿಟಿವ್ ಅಪ್ ಮೂಮೆಂಟೇ ಇರೋವಂಥದ್ದಿದೆ. ಜೊತೆಯಲ್ಲಿ NDC ಅಂದರೆ ನೆಕ್ಸ್ಟ್ ಡೇ ಇದರ ಡೈರೆಕ್ಷನ್ ಅಪ್ಪಿರತ್ತೆ ಅಂತ ಗ್ರೀನಲ್ಲಿ C7 ಅನ್ನೋ ಒಂದು ನಂಬರ್ ಬರ್ತಿದೆ. ಏನಪ್ಪ ಇದು C1 C2 C7 ಅಂತ ನಂಬರ್ಗಳು ಹೇಳ್ತಿದ್ದೀರಾ, ಅರ್ಥನೇ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಕ್ಷಮಿಸಿ. ಆ ಡೀಟೇಲ್ಸ್ ಎಲ್ಲ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಮಾತ್ರನೇ ಹೇಳೋಕ್ಕಾಗೋಂಥದ್ದು. ಯಾಕಂದರೆ ಇವಾಗ ನಾನು ಅದು ಕನ್ವೆ ಮಾಡಿದ್ರೆ ನೀವು ಅರ್ಧಂಬರ್ಧ ತಿಳ್ಕೊಂಡು ಹೋಗಿ ನಾಳೆ ಏನಾದರೂ ನಿಮ್ಮ ಟ್ರೇಡಿಂಗಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡೋದು ಅದು ಬೇಕಾಗಿಲ್ಲ. ಓಕೆ, ವರ್ಕ್ಶಾಪಲ್ಲಿ ಅದು ಡೀಟೇಲ್ ಆಗಿ ಎಲ್ಲ ಕನ್ವೆ ಮಾಡ್ತೀವಿ. ಸೊ ನೆಕ್ಸ್ಟ್ ಡೇ ಪ್ರೈಸ್ ಡೈರೆಕ್ಷನ್ ಅಪ್ಪಿರತ್ತೆ ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಯಾವಾಗ ಪ್ರೈಸು ಡೇಸ್ ಲೋ ಹತ್ರ ಇರೋವಾಗ ಕೆಳಗಡೆ ಒಂದು ಸಿಗ್ನಲ್ಲು ಕೊಡ್ತಿದೆ, ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ, ಜೊತೆಯಲ್ಲಿ ನಾಳೆ ಪ್ರೈಸ್ ಅಪ್ ಡೈರೆಕ್ಷನ್ ಇರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್. ಅದು ಪ್ರೀವಿಯಸ್ ವೀಕೇ ಹೇಳ್ಬಿಟ್ಟಿದೆ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಅಪ್ ಡೈರೆಕ್ಷನ್ ಇರುತ್ತೆ ಅಂತ. ಓವರ್ ಆಲ್ ಟ್ರೆಂಡು ಅಪ್ ಇದೆ. ಇದಕ್ಕಿಂತ ಇನ್ನೇನು ಕ್ಲಾರಿಟಿ ಬೇಕು, ಇನ್ನೇನು ಕ್ಲಾರಿಟಿ ಬೇಕು? ಜೊತೆಯಲ್ಲಿ ಇಲ್ಲೊಂದು ಸಿಗ್ನಲ್ ಕೊಡ್ತು ಇಲ್ಲಿಂದ ರಿವರ್ಸ್ ಆಗತ್ತೆ ಪ್ರೈಸು ಅಂತ, ಆ ಜಾಗ ಟ್ರೇಡ್ ತೊಗೊಳ್ಳೋದಕ್ಕೆ ಈಸಿ ಡಿಸಿಷನ್. ಯಾರು ಬೇಕಾದ್ರೂ ಕೂತಿರೋರು ಈ ಸಿಂಪಲಾಗಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಕಾಲ್ ಆಪ್ಷನ್ ಬೈ ಮಾಡಪ್ಪ ಅಂತ ಸಿಂಪಲಾಗಿ ಬಂದ್ಬಿಡುತ್ತೆ ಡಿಸಿಷನ್. ಬಟ್ ಆ ಸಿಂಪಲಾಗಿ ಡಿಸಿಷನ್ ತೊಗೊಳ್ಳೋದಕ್ಕೆ ಆ ಪ್ಲ್ಯಾನಿಂಗ್ನ ಅರ್ಥ ಮಾಡ್ಕೊಂಡಿರೋರು ಆ ಡಿಸಿಷನ್ ತೊಗೊಳಕ್ಕಾಗತ್ತೆ. ಕರೆಕ್ಟ್ ಅಲ್ವಾ? ಇದೇ ಥರ TCS ಅಲ್ಲೂ ನೋಡಿ, TCS ಅಲ್ಲೂ ಅದೇ 4th January ಪ್ರೈಸ್ ಡೌನ್ ಬರ್ತಿರೋವಾಗ ಕೆಳಗಡೆ ಒಂದು ಸಿಗ್ನಲ್ ಬಂದಿದೆ 4th January ಪ್ಲಸ್ ಈ NWC ಅಲ್ಲಿ ನೋಡಿ C1 ಗ್ರೀನ್ ಕಲರ್ ಅಂದರೆ ನೆಕ್ಸ್ಟ್ ವೀಕ್ ಪ್ರೈಸ್ ಅಪ್ ಡೈರೆಕ್ಷನ್ ಇರುತ್ತೆ. ಜೊತೆಯಲ್ಲಿ ಲಾಂಗ್ ಟರ್ಮ್ ಟ್ರೆಂಡ್ ಇದ್ರದ್ದು ಅದು ಕೂಡ ಅಪ್ಪಿದೆ. ಓವರ್ ಆಲ್ ಟ್ರೆಂಡ್ ಇದ್ರದ್ದು ಅಪ್ ಟ್ರೆಂಡಲ್ಲೇ ಇದೆ. ಅದೆಲ್ಲ ಆದಮೇಲೆ ಕೊನೆಯಲ್ಲಿ 11ನೇ ತಾರೀಕು ಪ್ರೈಸ್ ಅಪ್ ಆ್ಯಂಡ್ ಡೌನ್ ಸೈಡ್ ವೇಸಲ್ಲಿ ನಡೀತಿರೋವಾಗ, ಸೈಡ್ ವೇಸಲ್ಲಿ ಏನಾಗತ್ತೆ ಹೇಳಿ, ಪ್ರೈಸ್ ಅಪ್ಪು ಡೌನ್ ಹೋಗ್ತಿರುತ್ತೆ. ಈ ಅಪ್ಪು ಡೌನ್ಗೆ ಈ ಡೈನಾಮಿಕ್ ಲೈವ್ ಅಪ್ಪಲ್ಲಿ ಒಂದು ಸಿಗ್ನಲ್ ಕೊಡುತ್ತೆ, ಡೌನಲ್ಲಿ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ. ಎಲ್ಲ ಜಾಗ ಟ್ರೇಡ್ ಮಾಡ್ತಾ ಹೋಗೋದು ಅಷ್ಟೇ. ಅದೇ ಥರ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ 2:30 ಅಷ್ಟೊತ್ತಿಗೆ TCS ಅಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಕೊಟ್ಟಿದೆ, ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅಂತ. ಆ ಸಿಗ್ನಲ್ ಬರ್ತಾನೆ ಅಲ್ಲಿ ಕಾಲ್ ಆಪ್ಷನ್ ಬೈ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಳ್ಳೋದು ಎಷ್ಟು ಈಸಿ ನೋಡಿ. ಏನಕ್ಕೆ ಹೇಳಿ, ಪ್ರೀವಿಯಸ್ ವೀಕೇ ಗೊತ್ತು, ನಾವು ಪ್ರಿಪೇರ್ ಆಗಿ ಕೂತಿದ್ದೀವೋ ನೆಕ್ಸ್ಟ್ ವೀಕ್ ಡೈರೆಕ್ಷನ್ ಅಪ್ಪಿರುತ್ತೆ, ಓವರ್ ಆಲ್ ಟ್ರೆಂಡು ಇದ್ರದ್ದು ಅಪ್ಪಿದೆ, ಅದರಲ್ಲಿ ಈ ಜಾಗದಲ್ಲಿ ಬೈ ಮಾಡು ಮೇಲೆ ಹೋಗುತ್ತೆ ಅಂದಾಗ ಯಾಕೆ ಮಾಡಬಾರ್ದು? ಕಣ್ಮುಚ್ಕೊಂಡು ಟ್ರೇಡ್ ತೊಗೊಳ್ಳೋಂಥ ಜಾಗ. ಬಟ್ ಈ ಕಣ್ಮುಚ್ಕೊಂಡು ಟ್ರೇಡ್ ತೊಗೊಳೋದಕ್ಕೆ ನ್ಯೂಸ್ ಏನು ಬರುತ್ತೆ, ಏನು ಬರೋ ಥರ ಇದೆ, ಏನು ಬಂದಿರ್ಬೋದು, ಇದರಿಂದ ಹೋದರೆ ಖಂಡಿತ ಕನ್ಫ್ಯೂಷನ್ ಆಗಿಬಿಡುತ್ತೆ, ಇಲ್ಲಿ ಟ್ರೇಡ್ ತೊಗೊಳಕ್ಕಾಗಲ್ಲ. ಅರ್ಥಾಯ್ತಲ್ವ? ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಈ ವರ್ಕ್ಶಾಪಲ್ಲಿ ಈ ಪಾಯಿಂಟ್ ತುಂಬ ಕ್ಲಿಯರ್ ಕಟ್ ಹೇಳಿರ್ತೀವಿ. ಒಂದು ಇದನ್ನು ಫಾಲೋ ಮಾಡಿ, ಇಲ್ಲ ಅದನ್ನು ಫಾಲೋ ಮಾಡಿ. ಅದನ್ನು ನ್ಯೂಸು ಅದು ಇದು ಫಾಲೋ ಮಾಡಿ ಅಲ್ಲಿ ದುಡ್ಡು ಮಾಡ್ಬೋದು ಅಂತ ನಿಮ್ಮ ನಂಬಿಕೆ ಇದ್ದರೆ ಅದನ್ನು ಫಾಲೋ ಮಾಡಿ ಇದನ್ನು ಮುಟ್ಬೇಡಿ. ಇದನ್ನು ಫಾಲೋ ಮಾಡಿದ್ರೆ ಇದನ್ನು ಮಾತ್ರ ಫಾಲೋ ಮಾಡಿ, ಬೇರೆ ಯಾವುದು ನೋಡಬೇಡಿ, ಇನ್ನೊಬ್ಬರ ಮಾತು ಕೇಳಬೇಡಿ. ಇದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ಸ್ಪೆಸಿಫಿಕ್ಕಾಗಿ ನಾವು ಎಲ್ಲ ಟ್ರೇಡರ್ಸ್ಗೂ ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಹೇಳ್ತೀವಿ. ಸೊ ಈ ಪ್ರಿಪ್ರೇಷನ್ನ ಫಾಲೋ ಮಾಡಿ ತೊಗೊಂಡಿರೋ ಟ್ರೇಡೇ ಆ ಗ್ಯಾಪ್ ಅಪ್ಪಲ್ಲಿ ಬೆನಿಫಿಟ್ ಆಗಿದೆ. ನಾಳೆ ಗ್ಯಾಪ್ ಅಪ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟು ಮಾಡಿಲ್ಲ, ಯಾವುದೇ ಥರ ಗೆಸ್ ವರ್ಕ್ ಎಲ್ಲ ಮಾಡೋಕ್ಕೆ ನಾವು ಹೋಗೋದೇ ಇಲ್ಲ. ಅಲ್ಲಿ ಬೈ ಮಾಡೋಕ್ಕೆ ಹೇಳಿದೆ, ಬೈ ಮಾಡಿದ್ವಿ. ಅಲ್ಲಿ ಮಾರ್ಕೆಟ್ ಮೇಲೆ ಹೋಗೋವಾಗ ಎಲ್ಲಿ ಎಕ್ಸಿಟ್ ಮಾಡಬೇಕು ಅದೇ ಹೇಳುತ್ತೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಓಕೆ, ಸೊ ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ನೀವು ಕೇಳಿ ಪ್ರಶ್ನೆಗೆ ನಾನು ಸರ್ಟನ್ ಎಕ್ಸಾಂಪಲ್ಸ್, ನಮ್ಮ ಡೈನಮಿಕ್ ಮೆಂಬರ್ಸ್ ಹೇಗೆ ಮಾಡ್ತಾರೆ ಅನ್ನೋ ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಬಟ್ ನಿಮ್ಗೆ ಇನ್ನೂ ಏನು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನ್ಯೂಸು ಅದ್ರ ಹಿಂದೆ ಹೋಗಬೇಡಿ, ಯಾಕಂದರೆ ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ. ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಮೂಮೆಂಟ್ ಆಗುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್
ಆ ಟೈಮಲ್ಲಿ ಟ್ರೇಡ್ ಮಾಡೋದಕ್ಕೆ ಒಂದು ರೈಟ್ ಪೊಸಿಷನ್ ಇಟ್ಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ಆ ಪ್ಲ್ಯಾನಿಂಗ್ ಅರ್ಥ ಆಗಬೇಕು. ಏನು ನಡೀತಿದೆ, ಯಾವಾಗಲೂ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಬಿಫೋರ್ ದಟ್ ಒಂದು ಪ್ಲ್ಯಾನಿಂಗ್ ನಡೆದಿರುತ್ತೆ. ಆ ಪ್ಲ್ಯಾನಿಂಗ್ನ ನೀವು ಅರ್ಥ ಮಾಡ್ಕೊಂಡು ಬಂದುಬಿಟ್ಟಿದ್ದರೆ ಈ ಜಾಗದಲ್ಲಿ ಡಿಸಿಷನ್ ತೊಗೊಳೋದು ಈಸಿ. ಪ್ಲ್ಯಾನಿಂಗ್ ಅರ್ಥ ಆಗಿರಲಿಲ್ಲ ಅಂದರೆ ಈ ಜಾಗದಲ್ಲಿ ಡಿಸಿಷನ್ ತೊಗೊಳ್ಳೋವಾಗ ಹೆಸಿಟೇಷನ್ ಇರುತ್ತೆ, ತೊಗೊಳ್ಳ ಬೇಡವಾ ಅನ್ನೋ ಒಂದು ಹೆಸಿಟೇಷನ್ ಇರುತ್ತೆ. ಓಕೆ, ಈ ಡೈನಮಿಕ್ ಲೈವೇ ಯಾರ ಹತ್ರ ಅದು ಇಲ್ಲ ಅಂದರೆ, ಇವಾಗ ನಿಮ್ಮ ಹತ್ರ ಡೈನಮಿಕ್ ಲೈವೇ ಇಲ್ಲ ಅಂದರೆ ಬೇರೆ ಯಾವ ಥರ ಟ್ರೇಡ್ ಮಾಡ್ಬೋದು ಅನ್ನೋದು ನನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಏನು ನಿಮಗೆ ಮಾತಾಡೋಕ್ಕಾಗಲ್ಲ. ಬಟ್ ಕರೆಕ್ಟ್ ವೇ ಮಾಡ್ಕೊಂಡು ಹೋಗೋದು ಈ ಥರ. ಓಕೆ, ಸೊ ನಾನು ಕೊಟ್ಟಿರೋ ಕ್ಲಾರಿಟಿ ನಿಮಗೆ ಕನ್ವಿನ್ಸಿಂಗ್ ಆಗಿದೆಯೋ ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನೂ ನಿಮಗೆ ಡೌಟ್ಸ್ ಇದ್ದಿದ್ದರೆ, ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನಾದರೂ ಫರ್ದರ್ ಡೌಟ್ಸ್ ಬಂದರೆ ಖಂಡಿತ ನೀವು ಮೆಸೇಜ್ ಮಾಡಿ ಅಥವಾ ಮೇಲ್ ಮಾಡಿ, ಅದನ್ನು ಕ್ಲಾರಿಫೈ ಮಾಡೋಣ, ತೊಂದರೆ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ವ್ಯೂವರ್ಸ್ ಎಲ್ಲರೂ ನೋಡ್ತಿರೋರು ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲದೆ ಬೇರೆ ಏನಾದರೂ ನಿಮ್ಮ ಟ್ರೇಡಿಂಗಲ್ಲಿ ಏನಾದರೂ ಇಶ್ಯೂ ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸಿಚುವೇಶನ್ ಇದಕ್ಕೇನಾದರೂ ಸೊಲ್ಯೂಷನ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್, ಕಮೆಂಟ್ಸ್ ಆಗಲಿ, ಮೇಲ್ ಆಗಲಿ, ವಾಟ್ಸಪ್ ಆಗಲಿ. ಸ್ವಲ್ಪ ಜನ ಕಾಲ್ ಮಾಡೇ ಇನ್ಫಾರ್ಮ್ ಮಾಡ್ತಾರೆ. ಆ ಥರ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ನಿಮಗೆ ಬೆಸ್ಟ್ ಕ್ಲಾರಿಟಿ ಅನ್ನೋದಕ್ಕಿಂತ ನಿಜ ಏನು. ಓಕೆ, ಸೊ ಇದು ನೋಡ್ತಿರೋರು ನಿಮ್ಗೆ ಅನಿಸ್ಬೋದು ಏನಪ್ಪ ಏನಕ್ಕೆ ಪ್ರಶ್ನೆ ಕೇಳಿದ್ರು ಇವರು ಡೈನಮಿಕ್ ಲೈವ್ ಇವ್ರದ್ದೇ ತೋರಿಸ್ತಾರೆ ಅಂತ. ನಾವು ಫಾಲೋ ಮಾಡೋದು ಅದೊಂದೇ. ಸೊ ಅದಕ್ಕೆ ಅದರಲ್ಲೇ ತೋರಿಸಿ ಅದು ಸೊಲ್ಯೂಷನ್ ಏನಿದೆ ಅಂದ್ಬಿಟ್ಟು ನಾವು ಕನ್ವೆ ಮಾಡೋಕ್ಕಾಗೋದು. ಆಚೆ ಏನೆಲ್ಲ ಮಾಡ್ತಾರೆ ಅದರಿಂದ ನಾವು ಹೋಗೋದಿಲ್ಲ. ಸೊ ಮಾಡದೇ ಇರೋದನ್ನು, ಗೊತ್ತಿಲ್ಲದೆ ಇರೋದನ್ನು ಬಂದು ನಿಮ್ಗೆ ಹೇಳಿ ನಿಮ್ಮನ್ನು ಇನ್ನೂ ಜಾಸ್ತಿ ಕನ್ಫ್ಯೂಸ್ ಮಾಡೋದು ಕೆಲಸ ನಾವಂತೂ ಮಾಡಲ್ಲ. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ನಮಸ್ಕಾರ.